ಚಿಂತೆಗಳ ಚೀಲ. ಸೋಲೊಮನ್ 12 ವರ್ಷದ ಹುಡುಗ. ಅವನು ಯಾವಾಗಲೂ ಪ್ರತಿಯೊಂದರ ಬಗ್ಗೆ ಚಿಂತಿಸುತ್ತಿದ್ದನು. ಅವನ ಪರೀಕ್ಷೆಗಳು, ಅವನ ಸ್ನೇಹಿತರು, ಕೊನೆಗೆ ಅವನ ಪೋಷಕರು ಅವನ ಬಗ್ಗೆ ಹೆಮ್ಮೆ ಪಡುತ್ತಾರೆಯೇ ಎಂಬ ಬಗ್ಗೆಯೂ ಸಹ. ಪ್ರತಿ ರಾತ್ರಿ ಅವನ ಆಲೋಚನೆಗಳು ಅವನ ಎದೆಯ ಮೇಲೆ ಭಾರವಾದ ಕಲ್ಲುಗಳನ್ನು ಒತ್ತಿದಂತೆ ಭಾಸವಾಗುತ್ತಿತ್ತು. ಒಂದು ಸಂಜೆ ಅವನ ಅಜ್ಜಿ ಅವನ ದುಃಖದ ಮುಖವನ್ನು ನೋಡಿ, ಸೋಲೊಮನ್, ನಿನಗೆ ಏನು ತೊಂದರೆ ನೀಡುತ್ತಿದೆ ಎಂದು ಕೇಳಿದರು. ಅವನು ನಿಟ್ಟುಸಿರು ಬಿಟ್ಟನು. ಅಜ್ಜಿ, ನಾನು ದೊಡ್ಡ ಚಿಂತೆಗಳ ಚೀಲವನ್ನು ಹೊರಿತಿರುವಂತೆ ನನಗನಿಸುತ್ತದೆ. ನಾನು ಏನು ಮಾಡಿದರೂ ಅದು ಭಾರವಾಗುತ್ತಲೇ ಹೋಗುತ್ತದೆ. ಅವನ ಅಜ್ಜಿ ಮೆಲ್ಲಗೆ ನಕ್ಕು ಅವನಿಗೊಂದು ಸಣ್ಣ ಖಾಲಿ ಚೀಲವನ್ನು ನೀಡಿದರು. ನನ್ನೊಂದಿಗೆ ಬಾ ಎಂದರು. ಅವರು ಚಂದಿರನ ಬೆಳಕಿನಲ್ಲಿ ತೋಟಕ್ಕೆ ನಡೆದರು. ಈ ತೋಟದ ಪ್ರತಿಯೊಂದು ಕಲ್ಲು ಎಂದು ಅವರು ಹೇಳಿದರು, ನಿನ್ನ ಚಿಂತೆಗಳಲ್ಲಿ ಒಂದನ್ನು ಪ್ರತಿನಿಧಿಸುತ್ತದೆ. ಒಂದು ಕಲ್ಲನ್ನು ಎತ್ತಿಕೊಂಡು ಅದು ಏನು ಎಂದು ನನಗೆ ಹೇಳು. ಸೋಲೊಮನ್ ಒಂದು ಸಣ್ಣ ಕಲ್ಲನ್ನು ಎತ್ತಿಕೊಂಡನು. ಇದು ನನ್ನ ಗಣಿತ ಪರೀಕ್ಷೆಗಾಗಿ. ನಂತರ ಒಂದು ದೊಡ್ಡ ಕಲ್ಲು, ಇದು ನನ್ನೊಂದಿಗೆ ಮಾತನಾಡದ ನನ್ನ ಸ್ನೇಹಿತನಿಗಾಗಿ. ಮತ್ತು ಇನ್ನೊಂದು, ಇದು ಅಪ್ಪ ಹೆಚ್ಚು ಕೆಲಸ ಮಾಡುತ್ತಿರುವುದಕ್ಕಾಗಿ. ಅಜ್ಜಿ ಶಾಂತವಾಗಿ ಕೇಳಿಸಿಕೊಂಡರು. ನಂತರ ಹೇಳಿದರು, ಈಗ ಸೋಲೊಮನ್, ನೀನು ಪ್ರತಿಯೊಂದು ಕಲ್ಲನ್ನು ಆ ಕೊಳಕ್ಕೆ ಎಸೆಯಬೇಕೆಂದು ನಾನು ಬಯಸುತ್ತೇನೆ. ನೀನು ಎಸೆಯುವಾಗ ಈ ವಾಕ್ಯವನ್ನು ಹೇಳು, ಕರ್ತನೇ, ನೀನು ನನ್ನ ಮೇಲೆ ಕಾಳಜಿ ಇಟ್ಟಿರುವುದರಿಂದ ನಾನು ಇದನ್ನು ನಿನಗೆ ಒಪ್ಪಿಸುತ್ತೇನೆ. ಒಂದೊಂದಾಗಿ ಸೋಲೊಮನ್ ತನ್ನ ಕಲ್ಲುಗಳನ್ನು ಎಸೆದನು. ನೀರಿನಲ್ಲಿ ಬೀಳುವ ಪ್ರತಿಯೊಂದು ಶಬ್ದವೂ ಅವನ ಹೃದಯವನ್ನು ಹಗುರಗೊಳಿಸಿದಂತೆ ತೋರಿತು. ಅವನು ಮುಗಿಸಿದಾಗ ಚೀಲ ಖಾಲಿಯಾಗಿತ್ತು, ಮತ್ತು ಅವನ ಚಿಂತೆಯೂ ಸಹ. ನಿನಗೆ ವ್ಯತ್ಯಾಸ ತಿಳಿಯುತ್ತಿದೆಯೇ ಎಂದು ಅಜ್ಜಿ ಕೇಳಿದರು. ಸೋಲೊಮನ್ ನಗ್ತ ತಲೆಯಾಡಿಸಿದನು. ಆ ಚೀಲ ಇನ್ನು ಮುಂದೆ ನನ್ನದಲ್ಲ ಎಂದು ಅನಿಸುತ್ತಿದೆ. ಅವರು ಮೃದುವಾಗಿ ಹೇಳಿದರು, ನಿನ್ನ ಚಿಂತೆಗಳನ್ನು ದೇವರ ಮೇಲೆ ಹಾಕುವುದು ಎಂದರೆ ಇದೆ. ನೀನು ಅವುಗಳನ್ನು ಹೊರೆಯಬೇಕಾದ ಅಗತ್ಯವಿಲ್ಲ. ಆತನು ಅವೆಲ್ಲವನ್ನೂ ನಿಭಾಯಿಸಬಹುದು. ಅಂದು ರಾತ್ರಿ ಸೋಲೊಮನ್ ಬಹಳ ಸಮಯದ ನಂತರ ಮೊದಲ ಬಾರಿಗೆ ನೆಮ್ಮದಿಯಿಂದ ನಿದ್ರಿಸಿದನು. ಪಾಠ: ನಾವು ಹೊರಲು ಉದ್ದೇಶಿಸದ ಚಿಂತೆಗಳನ್ನು ನಾವು ಅನೇಕ ಬಾರಿ ಹೊರುತ್ತೇವೆ. ಪ್ರಾರ್ಥನೆ ಮತ್ತು ನಂಬಿಕೆಯ ಮೂಲಕ ನಾವು ಅವುಗಳನ್ನು ದೇವರಿಗೆ ನೀಡಿದಾಗ ನಾವು ಶಾಂತಿಯನ್ನು ಕಂಡುಕೊಳ್ಳುತ್ತೇವೆ, ಏಕೆಂದರೆ ಆತನು ನಿಜವಾಗಲೂ ನಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ. ಆತನು ನಿಮ್ಮಗೋಸ್ಕರ ಚಿಂತಿಸುವುದರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. 1 ಪೇತ್ರ 5:7.